ಕರ್ನಾಟಕದಲ್ಲಿ ಪ್ರಕೃತಿಯು ನೆರೆ ಹಾಗೂ ಬರದ ಆಟವನ್ನ ಆಡ್ತಾ ಇದೆ. ಈ ಬಾರಿ ಮುಂಗಾರು ಕೈಕೊಟ್ಟಿದೆ. ರೈತ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾನೆ. ಹತ್ರ 2 ತಿಂಗಳಾಯಿತು, ಇನ್ನೂ ಕೂಡ ಸರಿಯಾದ ಪ್ರಮಾಣದಲ್ಲಿ ಮಳೆ ಮಾತ್ರ ಬೀಳ್ತಾ ಇಲ್ಲ. ಈ ಬಾರಿ ಮುಂಗಾರು ಕೈಕೊಟ್ಟಿದೆ. ಬೆಳೆಯನ್ನ ಮಳೆಯನ್ನ ನಂಬ್ಕೊಂಡಂತಹ ರೈತ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾನೆ. ಮಹಾರಾಷ್ಟ್ರ ಮಳೆಯಿಂದಾಗಿ ಕೃಷ್ಣಾ ಭಾಗದಲ್ಲಿ ನೆರೆ ಉಂಟಾಗಿದೆ. ನದಿಗಳಿಗೆ ಮಹಾಮಳೆಯಿಂದಾಗಿ ಜೀವ ಕಳೆ ಬಂದಿದೆ. ನೋಡಿ, ಪ್ರಸಿದ್ಧ ದೂದ್ ಸಾಗರದಲ್ಲಿ ಜಲ ವೈಭವನ ಕಣ್ತುಂಬಿಕೊಳ್ಳೋದಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಹಾಲ್ನೋರಿಯಂತೆ ಧುಮ್ಮಿಕ್ಕುತ್ತಿದೆ ದೂದ್ ಸಾಗರ್. ಕರ್ನಾಟಕ ಗೋವಾ ಮಧ್ಯದಲ್ಲಿ ಈ ದೂದ್ ಸಾಗರ ಇರೋದು. ಪ್ರವಾಸಿಗರ ಸುರಕ್ಷತೆ ದೃಷ್ಟಿಯಿಂದ ಪ್ರವೇಶವನ್ನ ನಿರ್ಬಂಧ ಮಾಡಲಾಗಿದೆ. ಗೋವಾ ಸರ್ಕಾರದಿಂದ ದೂದ್ ಸಾಗರ ಪ್ರವೇಶವನ್ನ ನಿರ್ಬಂಧ ಮಾಡಲಾಗಿರೋದು. ಹಾಗಾದ್ರೆ ದೂದ್ ಸಾಗರ ವೈಭವ ಹೇಗಿದೆ? ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ಬರೋಣ. ಪ್ರವಾಸಿಗರ ಸ್ವರ್ಗ ಅದು ದೂದ್ ಸಾಗರ್ ಜಲಪಾತ. ದೂದ್ ಸಾಗರ್ ಜಲಪಾತದ ಮುಂಭಾಗದಲ್ಲಿ ನಾನಿರ್ತಕ್ಕಂಥದ್ದು ಇದು ಕರ್ನಾಟಕ ಮತ್ತು ಗೋವಾ ಗಡಿ ಅಂಚಿನಲ್ಲಿ ಇರ್ತಕ್ಕಂಥ ಒಂದು ಜಲಪಾತ. ಸುಮಾರು 310 ಮೀಟರ್ ಎತ್ತರದಿಂದ ಧುಮ್ಮುಕ್ಕುವ ನೀರನ್ನ ನೋಡಕ್ಕೆ ಅನೇಕ ಪ್ರವಾಸಿಗರು ಕಾತರದಿಂದ ಕಾಯ್ತಾರೆ. ಆದರೆ ಸದ್ಯ ಇದಕ್ಕೆ ನಿರ್ಬಂಧ ಹೇರಿರ್ತಕ್ಕಂಥದ್ದು. ಈ ಹಿಂದಿನ ಕಹಿ ಘಟನೆಗಳ ಕಾರಣಕ್ಕಾಗಿ ನಿರ್ಬಂಧವನ್ನು ಹೇರಲಾಗಿದೆ. ಮೇಲಿನ ಭಾಗ ಕರ್ನಾಟಕ, ಕೆಳಗಿನ ಭಾಗ ಗೋವಾ ಆಗಿದ್ದರಿಂದ ಈ ಒಂದು ಜಲಪಾತ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದಿದೆ. ದೇಶದ ಅತ್ಯಂತ ಜನಪ್ರಿಯ 4ನೇ ಜಲಪಾತ ಇದಾಗಿರ್ತಕ್ಕಂಥದ್ದು. ಹೀಗಾಗಿ ಪ್ರವಾಸಿಗರು ದೂದ್ ಸಾಗರ್ ನೋಡಲೇಬೇಕು ಅಂತಕ್ಕಂಥದ್ದು ಕಾತರದಿಂದ ಕಾಯ್ತಾರೆ. ಆದರೆ ದೂದ್ ಸಾಗರಕ್ಕೆ ಪ್ರವೇಶವನ್ನ ನಿಷೇಧ ಹೇರಲಾಗಿದೆ. ಕರ್ನಾಟಕ ಮತ್ತು ಗೋವಾ ಗಡಿ ಭಾಗದಲ್ಲಿ ಅಂದ್ರೆ ಕ್ಯಾಸರ್ಲಾಕ್ ನಿಂದ ಸುಮಾರು 14 ಕಿಲೋಮೀಟರ್ ನಡೆದುಕೊಂಡು ಚಾರಣವನ್ನು ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಕಾಡು ಪ್ರಾಣಿಗಳಾಗಿರ್ಬೋದು ಮತ್ತು ಬೆಟ್ಟಗುಡ್ಡಗಳ ಮಧ್ಯೆ ಏನು ದುರ್ಗಮ ರಸ್ತೆ ಇರೋ ಕಾರಣಕ್ಕಾಗಿ ಇದನ್ನ ನಿಷೇಧವನ್ನ ಹೇರಲಾಗಿದೆ. ಈ ಹಿಂದೆ ಇಲ್ಲಿ ಬಂದಂತಹ ಪ್ರವಾಸಿಗರು ತಪ್ಪಿಸಿಕೊಂಡು ಮತ್ತು ಅನೇಕರು ಕೂಡ ಈ ಒಂದು ಪ್ರವಾಸಿ ತಾಣದಲ್ಲಿ ಮೃತಪಟ್ಟಿದ್ದಾರೆ. ಹೀಗಾಗಿ ಈ ಒಂದು ದೂದ್ ಸಾಗರ್ ಜಲಪಾತಕ್ಕೆ ಏನು ನಿಷೇಧ ಇರತಕ್ಕಂಥದ್ದು. ಅಷ್ಟಾದ್ರೂ ಕೂಡ ಈ ಕರ್ನಾಟಕ ಮತ್ತು ಗೋವಾ ಎರಡೂ ರಾಜ್ಯಗಳು ಸಮನ್ವಯದಿಂದ ಇದೊಂದು ಪ್ರವಾಸಿ ತಾಣವನ್ನ ಮಾಡಬೇಕಿದೆ. ಯಾಕಂದ್ರೆ ಇಷ್ಟೊಂದು ಸುಂದರ ಜಲಪಾತ ಎರಡೂ ರಾಜ್ಯಗಳ ಮಧ್ಯೆ ಇದ್ದು ಕೂಡ ಅದು ಯಾರೂ ಬರದಂತಹ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಈಗಾಗಲೇ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಿರುವ ಕಾರಣಕ್ಕಾಗಿ ಜಲಾಶಯಕ್ಕೆ ಜೀವ ಕಳೆ ಬಂದಿರತಕ್ಕಂಥ ನೋಡಬಹುದು. ರುದ್ರ ರಮಣೀಯವಾಗಿ 310 ಮೀಟರ್ ಎತ್ತರದಿಂದ ಬೀಳುವಂತಹ ನೀರು ನೋಡುಗರನ್ನ ಕಣ್ಮನ ಸೆಳೆಯುತ್ತೆ. ಆದರೆ ಪ್ರವಾಸಿಗರು ಇಲ್ಲದೆ ಈಗ ಬಣಬಣ ಎನ್ನುವಂತಹ ಸ್ಥಿತಿ ಇರ್ತಕ್ಕಂಥದ್ದು. ಕರ್ನಾಟಕ ಮತ್ತು ಗೋವಾ ಸರ್ಕಾರಗಳು ಎರಡೂ ಕೂಡ ಇದೊಂದು ಪ್ರವಾಸಿ ಕೇಂದ್ರವನ್ನ ಮಾಡಬೇಕು ಅಂತ ಹೇಳಿ ಅನೇಕ ದಿನಗಳಿಂದ ಬೇಡಿಕೆ ಇದೆ. ಆದ್ರೆ ಇದುವರೆಗೂ ಕೂಡ ಅದು ಈಡೇರಿಕೆ ಆಗಿಲ್ಲ. ಒಂದು ವೇಳೆ ಇಲ್ಲಿ ಪ್ರವಾಸಿಗರಿಗೆ ಅನುಮತಿ ಕೊಟ್ರೆ, ಅದಕ್ಕೇನು ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಜನರಿಗೆ ಅವಕಾಶ ಕೊಟ್ರೆ ಇದೊಂದು ಅದ್ಭುತ ಪ್ರವಾಸಿ ತಾಣ ಆಗಲಿದೆ. ಇನ್ನಾದರೂ ಸರ್ಕಾರಗಳು ಎಚ್ಚೆತ್ತುಕೊಂಡು ಇದನ್ನ ಪ್ರವಾಸಿ ಕೇಂದ್ರವನ್ನ ಮಾಡಬೇಕಿದೆ. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ದೂದ್ ಸಾಗರ್.